ಹಗರಣದಕ್ಕೆ ಇದಕ್ಕೆ ಸಂಬಂಧ ಇಲ್ಲ. ನನ್ನ ಹಗರಣ ಬಂದ್ಬಿಟ್ಟು ನಾನು ಹೇಳ್ತೀನಿ, ನನ್ನ ಹಗರಣ ಏನು ಒಂದು ಬ್ಯಾಂಕಿಂದ ಇನ್ನೊಂದು ಬ್ಯಾಂಕಿಗೆ ಮನಿ ಟ್ರಾನ್ಸ್ಫರ್ ಆಗಿದೆ, ಅದು ನನ್ನ ಗಮನಕ್ಕೆ ಬರೋದಿಲ್ಲ. ಮುಖ್ಯವಾಗಿ ನಾನು ಮಾಧ್ಯಮಿಕರನ್ನು ಹೇಳ್ತೀನಿ, ನನ್ನ ಯಾವುದೇ ಸೈನ್ ಆಗಲಿ, ಯಾವುದೇ ಬ್ಯಾಂಕಿಗೆ ಆಗಲಿ ನಾನು ಯಾವತ್ತೂ ಮಾತಾಡಿಲ್ಲ. ಇದು ಏನಂದ್ರೆ ನಮ್ಮ ಬಿಜೆಪಿ ಅವರು ಕಾಂಗ್ರೆಸ್ ಸರ್ಕಾರನ ಅಸ್ಥಿರಗೊಳಿಸ್ಬೇಕಂತೇಳಿ ನನ್ನನ್ನು ಟಾರ್ಗೆಟ್ ಮಾಡಿದ್ರು. ನನಗೆ ಸಿಬಿಐ ಇದುವರೆಗೂ ಕೊಡಕ್ ಬರೋದಿಲ್ಲ. ಆ ರೀತಿಯಾಗಿ ಅವ್ರು ಕೊಟ್ಟರೆ ಖಂಡಿತವಾಗಿ ನಾನು ಸಹಕಾರ ಮಾಡ್ತೀನಿ. ಯಾಕೆ ಮಾಡಲ್ಲ? ಇಡಿ ಅಂತದನ್ನೇ ನಾನು ಫೇಸ್ ಮಾಡಿದ್ದೆ. ಇಡಿ ಅವ್ರು ನನಗೆ ಏನು ಒತ್ತಡ ಮಾಡಿದ್ರು ಅಂತ ಹೇಳಿ ಅನೇಕ ಬಾರಿ ನನ್ನ ಮಾಧ್ಯಮದಲ್ಲಿ ನನಗೆ ಹೇಳಿದೆ ಯಾವ ರೀತಿ ಮಾಡಿದ್ರು. ಬಟ್ ಇವತ್ತು ನ್ಯಾಯಾಲಯದಲ್ಲಿ ಇದ್ದಾಗ ನಾನು ಅದನ್ನು ಜಾಸ್ತಿ ಹೇಳಕ್ ಬರಲ್ಲ. ಅವ್ರ ಅಧಿಕಾರಿಗಳು ಅವ್ರು ಏನ್ ಕೆಲಸ ಮಾಡ್ಬೇಕು ಮಾಡೋದಿದ್ದಾರೆ. ನನ್ನ ನ್ಯಾಯಾಲಯದ ಹೋರಾಟ ನನಗಿದೆ, ನಾನು ನ್ಯಾಯಸ್ಥಾನಕ್ಕೆ ನಾನು ಸಿಬಿಐ ಕೊಟ್ಟ ಮೇಲೆ ನಿಮ್ಗೆ ಏನು ಸಂಪರ್ಕ ಮಾಡಿಲ್ಲ? ಸಿಬಿಐ ಅಂತ ಕೊಡಕ್ಕೆ ಅಂತ ಬರಲ್ಲ. ನಮ್ಮ SIT ಸುಪ್ರೀಂ ಕೋರ್ಟ್ ಪರ್ಮಿಷನ್, ಹೈಕೋರ್ಟ್ ಅಲ್ಲಿ ಏನಾಗಿದೆ ತಮಗೆ ತಮ್ಮ ಮಾಧ್ಯಮ ಕೇಳಿದ್ರು, SIT ಅಲ್ಲಿ ಏನು ಡೆವಲಪ್ಮೆಂಟ್ ಮಾಡಿದ್ರಿ ಅದನ್ನ ಸಿಬಿಐಗೆ ಕೊಡಿ ಅಂತ ಕೇಳಿದ್ರು ಮಾಹಿತಿ. ಅದನ್ನ ನಮ್ಮ SIT ಅವರು ನಮ್ಮ ರಾಜ್ಯ ಸರ್ಕಾರದ SIT ಅವರು ಅವ್ರು ಏನ್ ಮಾಡಿದ್ರೆ ಪೂರ್ಣ ಪ್ರಮಾಣದಲ್ಲಿ ಅದನ್ನ ಅವ್ರಿಗೆ ಕಾಪಿ ಮಾಡ್ತಿಲ್ಲ ಸರ್, ಕೋರ್ಟಿಗೆ ಅಷ್ಟೇ ಅಪ್ಡೇಟ್. ಹೌದಾ? ಖಂಡಿತವಾಗಿ ಎರಡೆರಡು ತನಿಖಾ ಸಂಸ್ಥೆಗಳು ಮಾಡಕ್ ಬರೋದಿಲ್ಲ. ಯಾಕಂದ್ರೆ ಅದು ಬ್ಯಾಂಕ್ ಅವರು ಎಲ್ಲಿಂದ ಯಾಕೊಂಡು ಈಗಾಗಲೇ ಕೂಡ ತನಿಖೆ ಮಾಡ್ತಾ ಇದ್ದಾರೆ. ನಮ್ಮ ವ್ಯಾಪ್ತಿಗೆ ಬರೋಲ್ಲ, ಕೇಂದ್ರ ಸರ್ಕಾರದ ವ್ಯಾಪ್ತಿಯಿಂದ ಅವರು ಆ ತನಿಖಾ ಸಂಸ್ಥೆಗಳು ಯಾರಿಂದ ಎಲ್ಲಿಗೆ ಹಣ ಹೋಗಿದೆ, ಆ 84 ಕೋಟಿ. ನಿಮ್ಗೆ ಇನ್ನೊಂದೇನು ಮುಖ್ಯವಾಗಿ ನಮ್ಮ ಮಾಧ್ಯಮದಲ್ಲಿ 84 ಕೋಟಿ 75 ಲಕ್ಷ ಎಷ್ಟು ಹಗರಣಕ್ಕೆ ಒಳಗಾಗಿ ಹೊರಗೋಗಿದ್ದಲ್ಲ, ಅಷ್ಟು ಅಮೌಂಟ್ ಅಲ್ಲಿ ಕೂಡ ನಮ್ಮ ಕರ್ನಾಟಕದ ಏಕೈಕ ಸಂಸ್ಥೆ, ನಾನು ಹೇಳ್ತೀನಿ ಇಂಡಿಯಾದಲ್ಲಿನೇ ಹಗರಣ ಆಗಿ ಬರೀ ಒಂದು ತಿಂಗಳಲ್ಲಿ ಹಣನ ಕೂಡ ನಾವು ರಿಕವರಿ ಮಾಡಿದ್ವಿ. ಯಾವ ಅಕೌಂಟ್ಗೆ ಹೋಗಿದೆ, ಎಷ್ಟು ಹೋಗಿದೆ, ಎಲ್ಲಿಗೆ ಹೋಗಿದೆ, ಯಾರ ಮೂಲಕ ಹೋಗಿದೆ ಅಂತೇಳಿ ಅದನ್ನ ಅಷ್ಟು ಹಣವನ್ನ 84 ಕೋಟಿ 75 ಲಕ್ಷ ರೂಪಾಯಿಯನ್ನ ನಾನು ಮಂತ್ರಿ ಇದ್ದಾಗನೇ 5 ಕೋಟಿ ರೂಪಾಯಿಯನ್ನ ನಾನು ಮತ್ತೆ ವಾಪಸ್ ಕರೆಸಿದ್ದೆ. ನಾನೇ ತಮ್ಮ ಮಾಧ್ಯಮ ಜೊತೆ ನಾನು ಹೇಳಿದ್ದೆ. ಅದ್ರ ಜೊತೆಗೆ 84 ಕೋಟಿ 75 ಲಕ್ಷ ರೂಪಾಯಿನ ಪೂರ್ಣ ಪ್ರಮಾಣದಲ್ಲಿ 100% ರಿಕವರಿ ಆಗಿರೋದ್ರೆ ನಮ್ಮ ರಾಜ್ಯ ಸರ್ಕಾರ ಮಾಡುವಂತ ತನಿಖೆ ಏನಿದೆ ನಮ್ಮ ಶಬಾಸ್ಗಿರಿ ಇದೆ. ಸರಿ, ಅಮೌಂಟ್ ವಾಪಸ್ ತರಿಸಿದ್ರೆ ಯಾರು ತಗೊಂಡಿದ್ರು, ಯಾರು ಮಾಡಿದ್ರು ಎಲ್ಲ ಕೇಸ್ ಆಗಿದೆ. ಅವ್ರ ಮೇಲೆ ಕ್ರಮ ಆಗ್ಬೇಕಲ್ವಾ? 100% ಆಗಿ ಅಲ್ಲ, ನಾವು ತಂದು ಕೊಟ್ಟಿಲ್ಲ ಅವರು, ನಾವು ಜಬರ್ದಸ್ತ್ ನಾವು ಕಲೆಕ್ಟ್ ಮಾಡಿದೀವಿ. ಅಷ್ಟಕ್ಕೆ ಪನಿಷ್ಮೆಂಟ್ ಪನಿಷ್ಮೆಂಟ್ ಖಂಡಿತವಾಗಿ ಆಗುತ್ತೆ. ಅದು ಬ್ಯಾಂಕ್ ನೋಡ್ಕೊಳ್ಳುತ್ತೆ ಯಾವ ಹಗರಣದಿಂದ. ನೋಡಿ, ಇನ್ನೊಂದೇನ ಮುಖ್ಯವಾಗಿ ಕೋಡ್ ಆಫ್ ಕಂಡಕ್ಟ್ ಅಲ್ಲಿ ಪಾರ್ಲಿಮೆಂಟ್, ನಮ್ಮ ಲೋಕಸಭೆ ಚುನಾವಣೆಯಲ್ಲಿ ಪಾರ್ಲಿಮೆಂಟ್ ಚುನಾವಣೆ ಸಂದರ್ಭದಲ್ಲಿ 2 ಲಕ್ಷಕ್ಕಿಂತ ಮೇಲ್ಪಟ್ಟು ಯಾವ ಬ್ಯಾಂಕಿಂದ ಕೂಡ ಟ್ರಾನ್ಸ್ಫರ್ ಮಾಡಕ್ ಬರೋದಿಲ್ಲ. 84 ಕೋಟಿಯನ್ನ ಯೂನಿಯನ್ ಬ್ಯಾಂಕ್ ಆಫ್ ಇಂಡಿಯಾ ಯಾವ ರೀತಿ ಮಾಡಿದೆ ಅಂತ ಹೇಳಿ ನಮಗೆ ಗೊತ್ತಾಗಲಿಲ್ಲ. ಅದನ್ನ ಕೇಂದ್ರ ತನಿಖಾ ಸಂಸ್ಥೆ ಸಿಬಿಐದವ್ರು ಮಾಡ್ತಿದ್ದಾರೆ. ಯಾರು ತಪ್ಪಿಸ್ತಾರೆ ಅವ್ರ ಮೇಲೆ ಕ್ರಮ ಹಾಗೆ ಆಗುತ್ತೆ. ಅಲ್ಲ ಸರ್, ನೀವ್ ಹಿಂಗ್ ಹೇಳ್ತೀರಾ, ಮತ್ತೆ ಇಡಿ ಅವರು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದಾಗ ಈ ಹಣ ಚುನಾವಣೆಗೆ ಬಳಕೆ ಆಗಿದೆ ಅಂತ ಅವ್ರು ಹೇಳ್ತಾರೆ ಅಂತ ಈಗ ಬಿಜೆಪಿ ಅವರು ಆರೋಪ ಮಾಡ್ತಿದ್ದಾರೆ. ಬಳಕೆ ಆಗಿದೆ ಅಂತ ಸಹಜ ರೀ, ಅವ್ರು ಹೇಳ್ಬೇಕಲ್ಲ. ನನ್ನ ಯಾಕೆ ಅರೆಸ್ಟ್ ಮಾಡಿದ್ರು? ವಿನಾಕಾರಣ. ನನ್ನ ಯಾಕೆ ಒಳಗೆ ಹಾಕಿದ್ರು? ವಿನಾಕಾರಣ. ಅವ್ರು ಏನೋ ಒಂದು ತೋರಿಸ್ಬೇಕಲ್ಲ. ನಾನು ಈ ಪೇಪರ್ ಇವಾಗ ನಮ್ಮ ಸ್ವಾಮಿ ಅವರು ಶಿವರಾಜ್ ನನಗೆ ಯಾರೋ ಒಂದು ಕೊಟ್ಟಿದ್ದಾರೆ ಅಂತ ನಾನು ಒಂದು ಪೇಪರ್ ತೋರಿಸ್ತೀನಿ. ಪ್ರೂವ್ ಮಾಡ್ಬೇಕಲ್ಲ, ಸತ್ಯಾಸತ್ಯತೆ ಬರ್ಬೇಕಲ್ಲ. ನಿಮ್ಮ ಆಪ್ತ ಸಹಾಯಕನ ನನ್ನ ಆಪ್ತ ಸಹಾಯಕನ ಡೈರಿ ಎಲ್ಲ ಏನಲ್ಲ, ಯಾರೋ ವಾಟ್ಸಪ್ ಗಳಿಂದ ಬಂದಿರೋಂತ ಒಂದು ಪತ್ರ, ಅದು ಲೆಟರ್. ಅದ್ರ ಮೇಲೆ ಯಾವ ಹೆಸರಿಲ್ಲ, ಯಾರು ಕೊಟ್ಟಿದ್ದೀನಿ ಅಂತ ಹೇಳಿಲ್ಲ, ಏನಿಲ್ಲ. ಅದೇ ಮಾಡ್ತಾರೆ ತನಿಖಾ ಸಂಸ್ಥೆ. ನಾವು ಹೇಳಿದ್ರೆ ನಾವು ಸ್ವಾಗತ ಮಾಡಿದ್ವಿ, ಎಷ್ಟು ಜನಕ್ಕಾದ್ರೂ ಮಾಡಿದ್ವಿ ನಾವು ಪೂರ್ಣ ಪ್ರಮಾಣದ ಸಹಕಾರ. ಯಾಕೆ ಸರ್ ಬಳ್ಳಾರಿ ನಾಯಕರು, ಕಾಂಗ್ರೆಸ್ ನಾಯಕರ ಮೇಲೆ ಕೇಂದ್ರ ತನಿಖಾ ಸಂಸ್ಥೆಗಳು ಅದು ನೀವು ತಿಳ್ಕೋಬೇಕು. ಯಾಕೆ ಆಗಾಗ 2-3 ಬಾರಿ ವರ್ಷದಲ್ಲಿ 2-3 ಅಲ್ಲ, ಅದಕ್ಕೆ ನಮ್ಮ ಮಾಧ್ಯಮ ನೇತೃತ್ವದವ್ರಿಗೆ ನಾನು ಹೇಳ್ತೀನಿ, ನೀವು ತಿಳ್ಕೋಬೇಕು. ಒಂದು ಕಾಂಗ್ರೆಸ್ ಸರ್ಕಾರ ಇವತ್ತಿನ ಬಲಿಷ್ಠವಾಗಿ ಬಳ್ಳಾರಿಯಿಂದ ಹಿಡಿದು ಕೂಡ ಇಡೀ ರಾಜ್ಯದ 140 ಸೀಟ್ ಬೈ ಎಲೆಕ್ಷನ್ ಅಲ್ಲಿ ಕೂಡ ಗೆದ್ದು ನಾವು ಇವತ್ತು ನಮ್ಮ ಕಾರ್ಯವೈಖರಿ ನಾವು ಮಾಡ್ತಾ ಇದ್ದೀವಲ್ಲ, ಅದನ್ನ ಡೈಜೆಸ್ಟ್ ಮಾಡ್ಕೊಳಕ್ ಆಗ್ತಾ ಇಲ್ಲ. ಪ್ರತಿ ಸಂದರ್ಭದಲ್ಲಿ ಕೂಡ ಬಿಜೆಪಿ 110ಕ್ಕಿಂತ ಜಾಸ್ತಿ ಸೀಟ್ ಹೋಗಿಲ್ಲ. ಪ್ರತಿ ಸಂದರ್ಭದಲ್ಲಿ ಕೂಡ ಅವರು ಬ್ಯಾಕ್ ಡೋರ್ ಎಂಟ್ರಿ ಆಗಿ ಬರ್ತಾ ಇದ್ದಾರೆ. ಹಿಂದಿನ ಮೂಲಕ ಬೇರೆಯವ್ರನ್ನ ಕರೆಸ್ಕೊಂಡು ಪ್ಯೂರ್ ಪ್ರಮಾಣದಲ್ಲಿ ಈ ಬಾರಿ ಕಾಂಗ್ರೆಸ್ ಸರ್ಕಾರ 136 ಸೀಟ್ ಗೆದ್ದಿತ್ತು. ಮತ್ತೆ 4 ಬೈ ಎಲೆಕ್ಷನ್ಗಳು ಗೆದ್ದಿದ್ದೀವಿ. ಮುಂದಿನ 2028ನೇ ಚುನಾವಣೆಯಲ್ಲಿ ಕೂಡ 150 ಸೀಟಿಂದ 165 ಸೀಟ್ ಗೆದ್ದೇ ಗೆಲ್ಲಿತೀವಿ. ತಾವು ಬರೆದಿಟ್ಟುಕೊಳ್ಳಿ. ಬಿಜೆಪಿ ನಾಯಕರು ಅಕ್ಟೋಬರ್ಗೆ ಸರ್ಕಾರ ಬೀಳುತ್ತೆ ಅಂತ ಎಲ್ಲರಿಗೂ Incoming voice call from Lokesh Local Pin. ಸರ್ಕಾರ ಬೀಳುತ್ತೆ
ಬಿಹಾರ್ ಎಲೆಕ್ಷನ್ ಖಂಡಿತವಾಗಿ ನಾವು ಕಾಂಗ್ರೆಸ್ ನಮ್ಮ ಅಲಯನ್ಸ್ ಪಕ್ಷಗಳು ಗೆದ್ದೇ ಗೆಲ್ತಾರೆ. ಸರ್ ಈಗ ಹೇಳಿದ್ರು ಸರ್, ನೀವು ಈಗ ಬಳ್ಳಾರಿ ಬಂದಿದ್ರಿ, ಈಗ ರೆಡ್ಡಿ ರಾಮುಲು ಅವರು ಮತ್ತೆ ನಿನ್ನೆ ಸಭೆಯಲ್ಲಿ ಒಂದಾಗಿದ್ದಾರೆ ಸರ್. ವೈಮನಸ್ಸಿ ಅವ್ರ ಬಗ್ಗೆ ನಮ್ಗೆ ಅವ್ರ ಪಕ್ಷದ ಕೆಲವು ವಿಚಾರದ ಬಗ್ಗೆ ನಮ್ಗೆ ಮಾತಾಡೋಕ್ಕೂ ಇಷ್ಟ ಇಲ್ಲ. ಅವರೆಲ್ಲ ಸ್ನೇಹಿತರಲ್ಲ, ಅವರು ಯಾವತ್ತೂ ಕೂಡ ಒಂದಾಗ್ಬೋದು ಬಿಡ್ಬೋದು. ಅದು ಅವರು ನಿನ್ನೆ ನಾನು ಮಾಧ್ಯಮದಲ್ಲಿ ಹೇಳ್ತಾ ಇದ್ದೆ, ಅದೇ ಯಾವುದೋ ಒಂದು ಲೋಟ ಬಿಸಿನೀರು ಕೊಟ್ರೆ, ಒಂದು ಲೋಟ ಬಿಸಿನೀರು ಕೊಟ್ರೆ ನಾವು ಒಂದಾಗ್ತೀವಿ ಅಂತೇಳಿ. ಬಿಸಿನೀರು ಯಾಕೆ ಬೇಕಾಗಿತ್ತು ಅವ್ರಿಗೆ? ಅವ್ರು ಒಂದೇ ಇದ್ದಾಗ ಬಿಸಿನೀರು ಕೂಡ ಯಾಕೆ ಬೇಕಾಗಿತ್ತು ಸ್ವಾಮಿ? ತಣ್ಣೀರೇ ಸಾಕಾಗಿತ್ತು. ಅಲ್ಲ, ನೀರೇ ಬೇಕಾಗಿದ್ದಿಲ್ಲ. ಅಲ್ಲಿಂದ ಅವ್ರ ಮನೆಯಿಂದ ಅವ್ರು ಒಬ್ರಿಗೊಬ್ರು ಕೂತ್ಕೊಂಡ್ರೆ ಕೇಳ್ತಾರಲ್ಲ. ಈ ಜಿಲ್ಲೆಯ ರಾಜಕಾರಣ ಸುಮ್ಮನೆ ನನಗೆ ಅವ್ರ ಬಗ್ಗೆ ಗೌರವ ಇದೆ, ಆ ಪಕ್ಷದ ಬಗ್ಗೆ ನಾನು ಬೇಕಾದ್ರೆ ನನಗೂ ಅವರ ಪಕ್ಷದ ಸಿದ್ಧಾಂತಗಳ ಬಗ್ಗೆ ವ್ಯತ್ಯಾಸ ಇರ್ಬೋದು. ನಾವೆಲ್ಲರೂ ಒಟ್ಟಾಗಿ ಒಂದ್ ಕಡೆಗೆ ಇದ್ದೀವಿ. ಇವಾಗ ನಮ್ಮ ಪಕ್ಷ ಸಿದ್ಧಾಂತಗಳು ಬೇರೆ ಇದ್ದಾಗ ನಾವು ಪೊಲಿಟಿಕಲಿ ಅವ್ರ ರೈವಲ್ ಬಿಟ್ಬಿಡೆ 100%. ಬಟ್ ಅಪಾರ್ಟ್ ಫ್ರಮ್ ಅದು ಬಿಟ್ಟು ಬಂದಾಗ ನಾವು ಬೇರೆ ರೀತಿಯಾಗಿ ನಮ್ಮ ಸ್ನೇಹಿತರಿದ್ದಾರೆ, ಅದನ್ನು ನಾವು ಮಾತಾಡ್ಕೋಬಹುದು. ಶಾಸಕರ ಬೆಂಬಲ ನನಗಿರುವಷ್ಟು ಡಿ ಕೆ ಶಿವಕುಮಾರ್ ಅವರಿಗಿಲ್ಲ. ಎಲ್ಲ ನೋಡಿ, ರಾಜ್ಯದ ಕಾಂಗ್ರೆಸ್ನ ಮಾಧ್ಯಮದವರು ತಾವು ಹಿಂಗ್ ಮಾಡ್ತಾರೆ. ದಯಮಾಡಿ ನಾವೆಲ್ಲರೂ ಬಹಳ ಒಟ್ಟಾಗಿದ್ದೀವಿ. ನಮ್ಮ ಡಿ ಕೆ ಶಿವಕುಮಾರ್ ಸಾಹೇಬರು ಒಂದು ಕಡೆಗೆ ಸಂಘಟನಾ ಚತುರರಾಗಿ ರಾಜ್ಯ ಸರ್ಕಾರನ ಯಾವ ರೀತಿ ತರಬೇಕಂತೇಳಿ 28ನೇ ಎಲೆಕ್ಷನ್ಗೆ ಇವತ್ತಿದ್ದೇ ಪ್ರಿಪೇರ್ ಆಗ್ತಾ ಇದ್ದಾರೆ. ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಯಾವ ರೀತಿ ಮಾಡಬೇಕು, 165 ಸೀಟ್ಗಳನ್ನ ಯಾವ ರೀತಿ ತರಬೇಕಂತೇಳಿ ಇವತ್ತಿನ ಆಲ್ರೆಡಿ ಪ್ಲಾನ್ ನಡೀತಾ ಇದೆ. ಅದೇ ರೀತಿಯಾಗಿ ಕೂಡ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮತ್ತೆ ನಾವು ಯಾವ ರೀತಿ 28ನೇ ಚುನಾವಣೆಯಲ್ಲಿ ನಾವು ರಿಪೀಟ್ ನಮ್ಮ ಸರ್ಕಾರ ತರಬೇಕಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಇವತ್ತು ಎಲ್ಲರೂ ಒಟ್ಟಾಗಿ ಸಿದ್ದರಾಮಯ್ಯ ಸಾಹೇಬರಾಗಿರ್ಬೋದು, ಡಿ ಕೆ ಶಿವಕುಮಾರ್ ಸಾಹೇಬ್ ಆಗಿರ್ಬೋದು, ಎಂಟೈರ್ ನಮ್ಮ ಕೇಂದ್ರದ ನಾಯಕರು ಇರ್ಬೋದು, ನಮ್ಮ ರಾಜ್ಯ ಸಂಪುಟದ ಸಚಿವರು ಇರ್ಬೋದು, ಒಟ್ಟಾಗಿ ಕೆಲಸ ಮಾಡಿಕೊಂಡು ನಮ್ಮ ಹಿತ, ನಮ್ಮ ದೃಷ್ಟಿ ಏನಿದೆ, ನಮ್ಮ ರಾಜ್ಯ ಸರ್ಕಾರನ ಯಾವ ರೀತಿ ಅಭಿವೃದ್ಧಿ ಮಾಡಬೇಕು, ನಮ್ಮ ಸರ್ಕಾರ ಬಡವರಿಗೆ ಕಟ್ಟ ಕಡೆಗೆ ವ್ಯಕ್ತಿ ಕೂಡ ಸರ್ಕಾರದ ಸೌಲಭ್ಯಗಳು ಸಿಗಬೇಕಂತೇಳಿ ಪ್ರಯತ್ನ ಮಾಡ್ತಾ ಇದೀವಿ. ಅದರಲ್ಲಿ ನಾವು ಪೂರ್ಣ ಪ್ರಮಾಣದಲ್ಲಿ ಯಶಸ್ವಿ. ರಾಜಕೀಯ ಹೊರತುಪಡಿಸಿ ಈಗ ಬಳ್ಳಾರಿಯಲ್ಲಿ ಸಾಹಿತ್ಯ ಸಮ್ಮೇಳನ 60 ವರ್ಷದ ಬಳಿಕ ಆಗ್ತಾ ಇದೆ ಸರ್. ಬೇರೆ ಹಾವೇರಿ ಮಂಡ್ಯದಲ್ಲಿ ಮಾಡಿದ್ರೆ ಎಷ್ಟು ಇಂಟ್ರೆಸ್ಟ್ ಆಗುತ್ತೆ, ಅಷ್ಟು ಇಲ್ಲಿ ಜನಪ್ರತಿನಿಧಿಗಳು ಇಂಟ್ರೆಸ್ಟ್ ಕೊಡ್ತಾರೆ. ಈಗಾಗಲೇ ಕೂಡ ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಈಗಾಗಲೇ ಕೂಡ ಮೀಟಿಂಗ್ ಮಾಡಿದ್ದಾರೆ. ಆ ಮೀಟಿಂಗ್ ಅಲ್ಲಿ ನಾನು ಬರೋದಿಲ್ಲ ಅಂತ ಹೇಳಿದ್ರು ಕೂಡ ನಮ್ಮ ಜಿಲ್ಲಾ ಉಸ್ತುವಾರಿ ಮಂತ್ರಿಗಳು ಜಿಲ್ಲಾಧ್ಯಕ್ಷರು ಬಿಟ್ಟು ಮಾಡ್ಯಾರ ಮೀಟಿಂಗ್. ಅದು ಇಲ್ಲ, ಅದನ್ನ ಪೂರ್ಣ ಪ್ರಮಾಣದಲ್ಲಿ ಮೀಟಿಂಗ್ ಮಾಡಲಿಲ್ಲ. ಅವರು ಸಡನ್ ಆಗಿ ಬಂದ್ರು, ಒಂದು ಮೀಟಿಂಗ್ ಎಲ್ಲ ಆಫೀಸಲ್ಲಿ ಕೊಟ್ಟಿದ್ರು, ಮಾಡಿದ್ವಿ. ಆಮೇಲೆ ನಾನು ಇದನ್ನ ಸಾಹಿತ್ಯ ಸಮ್ಮೇಳನ ಇಲ್ಲೇ ಆಗ್ಬೇಕಂತೇಳಿ ಕಳೆದ 2 ಬಾರಿಯಿಂದ ಕೂಡ ಪ್ರಯತ್ನ ಮಾಡ್ತಾ ಇದ್ದೆ. ಮೊನ್ನೆ ಮಂಡ್ಯದಲ್ಲಿ ಆದಾಗ ಸ್ಟೇಜ್ ಮೇಲೆ ಅನೌನ್ಸ್ ಮಾಡೋದ್ರಲ್ಲಿ ಕೂಡ ನನ್ನ ಪಾತ್ರ ಬಹಳ ದೊಡ್ಡ ಪಾತ್ರ ಇದೆ. ಇಲ್ಲಿನ ನಮ್ಮ ಎಲ್ಲರ ಸಾಹಿತಿಗಳು, ಎಲ್ಲರ ಪ್ರತಿಯೊಬ್ಬರು ಕೂಡ ಬಹಳಷ್ಟು ಅಂದ್ರೆ ಬಹಳ ಇಂಟ್ರೆಸ್ಟ್ ಇಂದ ಬಹಳ ನಮ್ಮ ಭಾಗದಲ್ಲಿ ಮಾಡ್ಲೇಬೇಕು ಅಂತ ಹೇಳಿ ಪಟ್ಟು ಹಿಡಿದಾಗ ನಾನು ಮಾನ್ಯ ಮುಖ್ಯಮಂತ್ರಿ ಒಪ್ಪಿಸ್ಕೊಂಡು ಅದನ್ನ ಇಲ್ಲಿ ಹಾಕೊಂಡಿದೀವಿ. ತಾವು ನೋಡ್ತೀರಿ, ತಾವ್ ಯಾವತ್ತೂ ಕೂಡ ಎಲ್ಲಿ ಸಾಹಿತ್ಯ ಸಮ್ಮೇಳನ ಇರೋದು ಅದಕ್ಕಿಂತ ಭಿನ್ನವಾಗಿ ಬಹಳಷ್ಟು ಅದ್ಭುತವಾಗಿ ನಾವು ಮಾಡ್ತೀವಿ. ಶಾಸಕರೇ ಬರಕ್ ಬಿಡ್ತಾರೆ, ಕ್ಷೇತ್ರಕ್ಕೆ ಬರಕ್ ಬಿಡ್ತಾರೆ. ಇಲ್ಲ, ಮೊನ್ನೆ ಆಕ್ಚುಲಿ 22ನೇ ತಾರೀಕು ಇವತ್ತು KDP ಅನಿವಾರ್ಯ ಕಾರಣಗಳಿಂದ ಮುಂದೂಡಿದ್ದಾರೆ ಅಷ್ಟೇ. ಅದನ್ನ ಬರಬಾರ್ದು ಅಂತ ಹೇಳಿಲ್ಲ. ಪ್ರತಿ ಸಂದರ್ಭದಲ್ಲಿ ಕೂಡ ನಮಗೆ ಅಷ್ಟು ಫ್ರೀ ಆಗ್ಬಿಟ್ಟು. ಸರ್, ಈಗ ಈ ಪ್ರಶ್ನೆ ಯಾಕೆ ಬರುತ್ತಂದ್ರೆ, ಜಿಲ್ಲಾ ಉಸ್ತುವಾರಿ ಸಚಿವರಿಗೆ ಹೆಚ್ಚು ಕಡಿಮೆ 8ರಿಂದ 10 ತಿಂಗಳಾಯ್ತು. ಇದುವರೆಗೆ ಅವ್ರು ಬಂದಿದ್ದು ಒಂದೇ ಸಲ. ವಿಜಯನಗರ ಬರ್ತಾರೆ ಸರ್. ವಿಜಯನಗರಕ್ಕೆ ತಿಂಗಳಿಗೆ ಒಂದ್ಸಾರಿ ಬರ್ತಾರೆ, ಆದ್ರೆ ಬಳ್ಳಾರಿ ನಿರ್ಲಕ್ಷ್ಯ ಮಾಡ್ತಿದ್ದಾರೆ. ಬಳ್ಳಾರಿಯಲ್ಲಿ ಅಂತ ಮೇಜರ್ ಪ್ರಾಬ್ಲಮ್ ಮಾಡ್ತಾ ಇದ್ದೀವಿ. ಆಗಸ್ಟ್ ನನಗೆ ತಿಳಿದಾಗದೆ ಕೂಡ 10ನೇ ತಾರೀಕಿನಲ್ಲಿ 22ನೇ ತಾರೀಕು ಇತ್ತು. ಇವತ್ತು ನಾಳೆ ಇತ್ತು. ನಾಳೆ ಬೇರೆ ಒಂದು ಕಾರಣದಿಂದ ಅದನ್ನ ಮುಂದೂಡಲಾಗಿದೆ. ಬ್ರಿಡ್ಜ್ ಕಟ್ತಾ ಇದ್ದಾರೆ. ಆ ಕಡೆ ಗೇಟ್ ಹಾಕಿದಾಗ ಪೇಷಂಟ್ಗಳು ಬಂದಂತದ್ದು ಏನು ಆಂಬುಲೆನ್ಸ್ ಅಲ್ಲಿ ಬರ್ತಾರೆ, ಫುಲ್ ಸೀರಿಯಸ್ ಆಗಿ ಕಂಡೀಷನ್ ಡೆತ್ ಆಗೋ ಚಾನ್ಸಸ್ ಭಾಳ ಆಗ್ತಾ ಇದಾವೆ. ಇದ್ರ ಬಗ್ಗೆ ಯಾರು ಕ್ರಮಕ್ಕೆ ಹೋಗ್ತಾ ಇಲ್ಲ ಸರ್. ಅದು ಬಹಳ ಸ್ಲೋ ಆಗಿ ಏನಾಗಿದೆ ನಮಗೆ ಟ್ರಾಫಿಕ್ ಇವಾಗ ಏನಂದ್ರೆ, ಜಿಲ್ಲಾ JSW ಸ್ಟೀಲ್ ಪ್ಲಾಂಟ್ ಇದ್ದಾನೆ, ಎವ್ರಿ 3 ನಿಮಿಷಕ್ಕೆ 4 ನಿಮಿಷಕ್ಕೆ ಒಂದು ಬ್ರೇಕ್ ಹೋಗ್ತಾ ಇದೆ. ಒಂದು ಖಾಲಿ ರೇಖು, ಒಂದು ಲೋಡ್ ಬ್ರೇಕ್ ಹೋಗ್ತಾ ಇದೆ. ಅದರಿಂದಲೇ ಇವಾಗ ಬ್ರಿಡ್ಜ್ ಆಗ್ತಾ ಇದೆ. ಬ್ರಿಡ್ಜ್ ಸ್ವಲ್ಪ ಯಾರೋ ಬೋರ್ಡ್ ಹಾಕೊಂಡ್ರೆ ಅದನ್ನು ಕೂಡ ಇವತ್ತು ಇತ್ಯರ್ಥ ಮಾಡಿದೀವಿ. ಬಹಳ ಶರವೇಗದಲ್ಲಿ ನಾವು ಕೆಲಸ ಮಾಡ್ತಾ ಇದ್ವಿ. ಬಹುಶಃ ಇನ್ನೊಂದು 3 ತಿಂಗಳೊಳಗಡೆ, 3ರಿಂದ 4 ತಿಂಗಳೊಳಗಡೆ ಆ ಬ್ರಿಡ್ಜ್ ಮುಗಿಸ್ತೀವಿ. ಸರ್, DMF ಕ್ರಿಯಾ ಯೋಜನೆ ಈ ವರ್ಷ ಆಗುತ್ತಾ? ಈ ವರ್ಷ ಮಾಡ್ತೀವಿ, ಖಂಡಿತವಾಗಿ ಮಾಡ್ತೀವಿ. ಯಾಕಂದ್ರೆ ಕಳೆದ ಸುಮಾರು ವರ್ಷಗಳಿಂದ ಅದನ್ನ ಮಾಡಕ್ ಆಗ್ಲಿಲ್ಲ. ಈ ವರ್ಷ ನಾವು ಮಾಡ್ತೀವಿ. ಸರಿ, ಬಹಳ ಇಂಪಾರ್ಟೆಂಟ್ ಸರ್.
ಮೊನ್ನೆ ಶ್ರೀರಾಮುಲು ಅವರು ಪ್ರೆಸ್ ಮೀಟ್ ಮಾಡಬೇಕಾದ್ರೆ ಹೇಳಿದ್ರು, ಬಳ್ಳಾರಿ ಸಂಪೂರ್ಣವಾಗಿ ಗಾಂಜಾ ಹಬ್ಬವಿದೆ. ಬಳ್ಳಾರಿಯಲ್ಲಿ ಓಸಿ ಮಟ್ಕ ಎಲ್ಲ ವೀರಾವೇಶವಾಗಿ ನಡೀತಾ ಇದ್ದವು, ಅದು ಕಾಂಗ್ರೆಸ್ ಗೌರ್ಮೆಂಟ್ ಬಂದ ಮೇಲೆ ಅಂತ ಹೇಳಿದ್ರು ಸರ್. ಅಂದರೆ ಬರೀ ಒಂದೇ ಬಳ್ಳಾರಿ ಸಿಟಿ ಅಲ್ಲ ಸರ್, ಬಳ್ಳಾರಿ ಜಿಲ್ಲೆಯಲ್ಲಿ ಪೂರ್ತಿ ಏನು ಹೇಳ್ತೀವಿ ಸರ್? ಖಂಡಿತವಾಗಿ ಕೂಡ ಇದನ್ನ ಮಟ್ಟ ಹಾಕ್ಬೇಕು. ನಾನು ಅವ್ರು ಹೇಳೋದ್ರಲ್ಲಿ ಏನು ಅದನ್ನೇನು ತಪ್ಪಂತ ಹೇಳಿ ಹೇಳೋದಿಲ್ಲ, ಕರೆಕ್ಟೇ ಹೇಳಿದ್ದಾರೆ ಅವರು. ಬಟ್ ಒಂದು ಎಲ್ಲಿ ಕೂಡ ಅಂತ ರೀತಿಯ ಪ್ರತಿ ಸಂದರ್ಭದಲ್ಲಿ ಕೂಡ ನಮ್ಮ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದ್ರಲ್ಲ, ಪ್ರತಿ ಸಂದರ್ಭ ಕೂಡ ಈ ಕಳ್ಳತನಗಳು, ಈ ಓಸಿ ಗಾಂಜಾ ಇವನ್ನೆಲ್ಲ ಕೂಡ ನಡ್ಕೊಂಡು ಬಂದಿದೆ. ಅದನ್ನು ಪೂರ್ಣ ಪ್ರಮಾಣದಲ್ಲಿ ಮೂಲ ಮಟ್ಟದಲ್ಲಿ ಹಾಕ್ಬೇಕಂತೇಳಿ ಇವತ್ತು ನಾವು ಮನೆ ಮನೆಗೂ ಪೊಲೀಸ್ ಅಂತೇಳಿ ಇವತ್ತು ಅಭಿಯಾನ ಮಾಡ್ತಾ ಇದೀವಿ ನಾವು. ಅದು ವಿಶೇಷವಾಗಿ ಬಳ್ಳಾರಿ ಜಿಲ್ಲೆಯಲ್ಲಿ ಇವತ್ತು ನಾವು ಅದನ್ನ ಸ್ಟಾರ್ಟ್ ಮಾಡಿದ್ವಿ. ನಮ್ಮ ಮಾನ್ಯ ಗ್ರಾಮ ಮಂತ್ರಿಗಳು, ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು ಸೇರಿ ಮನೆ ಮನೆಗೆ ಪೊಲೀಸ್ ಅಂತೇಳಿ ಇವತ್ತು ಒಂದು ಅಭಿಯಾನ ನಾವು ಮಾಡ್ಕೊಂಡು ಬರ್ತಾ ಇದ್ವಿ. ಅದಾದ್ಮೇಲೆ ಇಂಥ ಗಾಂಜಾ ಓಸಿಯಲ್ಲಿ ನಡೀತಾ ಇದೆ, ನನ್ನ ಗಮನಕ್ಕೆ ಬಂದಾಗ ನಮ್ಮ ಆಡಳಿತ ಯಂತ್ರಾಂಗ ಬಹಳ ಸ್ಟ್ರಾಂಗ್ ಆಗಿದೆ. ಎಲ್ಲಿ ಸಿಕ್ಕರೆ ಅಲ್ಲಿ ಪ್ರತಿಯೊಂದು ಕಡೆಗಳಲ್ಲಿ ಕೂಡ ನಾವು ಅದನ್ನ ರೈಡ್ ಮಾಡ್ತಾ ಇದೀವಿ, ಅದನ್ನ ಇಟ್ಕೊಂಡು ಬರ್ತಾ ಇದೀವಿ. ನಾನು ಯೂತ್ ಸರ್ವಿಸ್ ಸ್ಪೋರ್ಟ್ಸ್ ಮಿನಿಸ್ಟರ್ ಇದ್ದಾಗ ಕೂಡ ಪ್ರತಿಯೊಂದು ಬಾಕ್ಸ್ಗಳಲ್ಲಿ ಅಂದ್ರೆ ಡಬ್ಬೆ ಅಂಗಡಿಗಳಿಂದ ಕಾಲೇಜ್ ಪಕ್ಕದಲ್ಲಿರುವಂತಹ ಸ್ಕೂಲ್ ಪಕ್ಕದಲ್ಲಿರುವಂತಹ ಡಬ್ಬೆ ಅಂಗಡಿಗಳಲ್ಲಿ ಕೂಡ ಸಿಗ್ತದೆ ಅಂದ್ರೆ ರಾಜ್ಯದಲ್ಲಿ ಪ್ರತಿಯೊಂದು ಕೂಡ ರೈಡ್ ಮಾಡ್ತೀವಿ. ಅದನ್ನ ಪೂರ್ಣ ಪ್ರಮಾಣದಲ್ಲಿ ಮಾಡ್ತೀವಿ, ಅದನ್ನ ಮಟ್ಟ ಹಾಕ್ತೀವಿ. ಏನಂದ್ರೆ ಮಟ್ಟ ಬರೆಯುವರು ಕಾಂಗ್ರೆಸ್ ಮುಖಂಡ್ರೆ, ಇಸ್ಪಿಟ್ ಆಡ್ಸೋರು ಕೂಡ ಕಾಂಗ್ರೆಸ್ ಮುಖಂಡರು ಅಂತ ಗಂಭೀರ ಆರೋಪ ಮಾಡಿದ್ದಾರೆ. ಅವ್ರಿಗೆ ಅದು ಬಿಟ್ಟು ಕಾಂಗ್ರೆಸ್ ಬಿಟ್ಟು ಬೇರೆ ಇಲ್ಲ ರೀ. ಅವ್ರು ಎಷ್ಟು ಜ್ಯೂಸ್ ಕೋರ್ ಇದ್ದಾರೆ ಅವ್ರಿಗೆಲ್ಲ ಅವರೇ ನೋಡ್ಕೋಬೇಕಾದ್ರೆಲ್ಲ ಕೂಡ ನಾವು ಮಟ್ಟ ಹಾಕ್ತಾ ಇದೀವಿ. ಅದನ್ನ ಅವ್ರು ಬೆಳೆಸಿದಂತ ಬೆಳೆಯನ್ನ ನಾವು ತಳಿಗಳನ್ನ ನಾವು ಕಟ್ ಮಾಡ್ಕೊಂಡು ಬರ್ತಾ ಇದೀವಿ. ಹಂತವಾಗಿ ಏಕಾಏಕಿ ರಾತ್ರಿ ನಾವು ಮಾಡಕ್ಕಾಗಲ್ಲ. ಖಂಡಿತವಾಗಿ ಕೂಡ ಗಾಂಜಾ ಆಗಿರ್ಬೋದು, ಮಟ್ಕ ಆಗಿರ್ಬೋದು, ಕ್ಲಬ್ಗಳಾಗಿ ಇವನ್ನೆಲ್ಲ ಕೂಡ ಬಂದ ಬಿಡೋದಿಲ್ಲ. ಧನ್ಯವಾದಗಳು ಸರ್. ತಾವು